ಒಂದು ಏರಿಕೆ ಕ್ರಮ ಕೊಟ್ಟು ಒಂದು ಇಳಿಕೆ ಕ್ರಮ ಬೇಕಾದ್ರೆ ದಶಮಾಂಶದಾಗ ಮಾಡಿರಿ, ಬೇಕಾದ್ರೆ ಛೇದಗಳು ಸಮನಾಗಿ ಮಾಡ್ಕೊಂಡು ಮಾಡಿರಿ, ಹೆಂಗೆ ಬೇಕಾದಂಗೆ ಮಾಡಿರಿ. ಶೇಕಡಾದಾಗ ಆಗೋದಿಲ್ಲ, ಯಾಕೆ ಶೇಕಡಾಕ್ಕೆ ಭಾಗ ಹೋಗೋದಿಲ್ಲ. ಇವತ್ತನ್ನ ಹೆಂಗೆ ಬೇಕಾದ್ರೆ ಲಸದಿಂದ ಮಾಡ್ಬೋದು. ದಶಮಾಂಶ ಮಾಡಿಬಿಟ್ರೆ ಒಟ್ಟು ಯಾವುದೂ ಕಿರಿಕಿರಿ ಇರುವುದಿಲ್ಲ. ಮಾಡೋದಾಯ್ತಾರೆ ವಿಡಿಯೋ ಆನ್ ಮಾಡಿರಿ. ಹಾಂ, ಈಗ ನಿಮಗೆ ಇಳಿಕೆ ಕ್ರಮ ಏರಿಕೆ ಕ್ರಮ ನೀವು ಪರ್ಫೆಕ್ಟ್ ಆದ್ರಿ ಅಂದ್ರೆ ಯಾವುದು ದೊಡ್ಡದು ಯಾವುದು ಸಣ್ಣದು ಚಿಕ್ಕದು, ಎಷ್ಟು ದೊಡ್ಡದು ಎಷ್ಟು ಚಿಕ್ಕದು ಎಷ್ಟು ದೊಡ್ಡದು ಎಲ್ಲ ಕಂಡು ಹಿಡಿಬೇಕಾಗ್ತದೆ ನೀವು. ಯಾಕಂದ್ರೆ ಭಿನ್ನ ನವೋದಯದಲ್ಲಿ ಏನು ಮಾಡ್ತಾನಂದ್ರೆ ಬರೀ ಮೆಂಟಲ್ ಚೆಕ್ ಮಾಡ್ತಾನ. ಇಳಿಕೆ ಕ್ರಮ ಬರ್ತದೆ, ಲಸ ತೆಗೀರಿ, ಆಮೇಲೆ ದೊಡ್ಡ ಅಂಕಿ ದೊಡ್ಡ ಭಿನ್ನರಾಶಿ, ಸಣ್ಣ ಅಂಕಿ ಸಣ್ಣ ಭಿನ್ನರಾಶಿ, ಇಷ್ಟು ಹೇಳಿ ಇದು ಅದಾರೆ. ಪರ್ಫೆಕ್ಟ್ ಆಗಬೇಕು ನೀವು. ಈ ಗಣಿತಗಳನ್ನು ನಾವು ಹೆಚ್ಚು ಮಾದರಿ ಯಾಕೆ ಹಾಕ್ತೀವಿ ಅಂದ್ರೆ ನಮಗೆ ಪೇರೆಂಟ್ಸ್ ಫೋನ್ ಮಾಡಿ, ಶಿಕ್ಷಕರಾದ್ರೆ ಹಾಕ್ತಾರೆ, ಪೇರೆಂಟ್ಸ್ ಆದರೆ ಹೆಂಗೆ ಹಾಕ್ಲಿಕ್ಕೆ ನೀವೇ ಒಂದು ಸ್ವಲ್ಪ ಒಂದು 4-5 ಮಾದರಿಗಳನ್ನು ಹೆಚ್ಚು ಹಾಕ್ರಿ ಅಂತಂತ ಹೇಳಿ ಅದಕ್ಕೆ ನಾವು ಹಾಕ್ಲಿಕ್ಕೆ ಹತ್ತಿದ್ದೀವಿ. ಈಗ ಇಲ್ಲೇ ವರ್ಕ್ ನಡೆಯೋದ್ರಿಂದ ರಾತ್ರಿ ವೀಡಿಯೋಗಳು ಮಾಡ್ಲಿಕ್ಕೆ ಹತ್ತಿರ್ತೀವಿ, ಭಾಳ ಆಗಂಗಿಲ್ಲ ಡೈಲಿ. ಈಗ ಹೊಸ ವೀಡಿಯೋವ ಡೇ ಟೈಮ್ನಾಗ ಮಾಡ್ಲಿಕ್ಕೆ ಆಗೋದಿಲ್ಲ. ಮೊದಲಿಗೆ ಒಂದು ಬಿಲ್ಡಿಂಗ್ ಕಟ್ಲಿಕ್ಕೆ ಹತ್ತಾರ, ಸೌಂಡ್ ಬರ್ತದೆ, ನಿಮ್ಮ ಕಿವಿಗೆ ತ್ರಾಸ ಆಗ್ತದೆ ಅಂತ ಹೇಳ್ಕೊಂಡು ನಾನು ರಾತ್ರಿನೇ ಮಾಡ್ತೀನಿ. ಸ್ವಲ್ಪ ಕಡಿಮೆ ಮಾಡ್ಲಿಕ್ಕೆ ಆದ್ರೂ ಕೆಲಸ ಮುಗಿದಿಂದ ಮತ್ತೆ ವೀಡಿಯೋಗಳು ಜಾಸ್ತಿ ಮಾಡ್ತಾವೆ. ಈಗ ನಿಮಗೆ ಹೇಳ್ತಿ ಯಾಕೋ ಸರ್ ವೀಡಿಯೋ ಕಡಿಮೆ ಹಾಕ್ಲಿಕ್ಕತ್ತಾರ ಅಂತ ಅನ್ಬೇಡ್ರಿ. ನೋಡಿ 5-7 ಅಂಶ ಇದನ್ನು ಹಚ್ಕೋರಿ. ಮಾಡೋದಾಯ್ತಲ್ಲ 5-7 ಅಂಶ, ಆಮೇಲೆ 9-11 ಅಂಶ, ಆಮೇಲೆ 4-15 ಅಂಶ, ಆಮೇಲೆ 2-3 ಅಂಶ. ನಿಮಗೆ 3 ಸ್ಥಾನಕ್ಕಿಂತ ಹೆಚ್ಚಿಗೆ ದಶಮಾಂಶ ಮಾಡೇಬೇಡ್ರಿ, ನೀವು ಮಾಡಲಿಕ್ಕೆ ಹೋಗ್ಬೇಡ್ರಿ. ಆಮೇಲೆ ಅಂದಾಜ ಮೇಲೆ ಬರ್ತದೆ, ನಿಮಗೆ ತಿಳಿತದೆ, ಮುಂದೆ ಬರ್ತಾವೆ. ಈಗ ಇದನ್ನು ನೀವು ಲಸಾದಾಗ ಮಾಡ್ಬೋದು. ಆಮೇಲೆ ಲಸಾದಾಗ ಮಾಡಿದಾಗ ಏನಾಗ್ತದೆ, ಛೇದಗಳು ಸಮನಾಗಿ ಇದ್ದಾಗ ಅಂಶದಲ್ಲಿ ಆಮೇಲೆ ಚಿಕ್ಕ ಸಂಖ್ಯೆ ಹುಡುಕಿ ಹೋಗ್ಬೇಕಾಗ್ತದೆ. ಫಸ್ಟ್ ಇದಕ್ಕೆ ಚಿಕ್ಕ ಸಂಖ್ಯೆ ಬೇಕು. ಯಾಕೆ ಏರಿಕೆ ಕ್ರಮ ಅದ, ಚಿಕ್ಕ ಸಂಖ್ಯೆ ಯಾವುದು ಅದನ್ನು ಕಂಡುಹಿಡಿಬೇಕು. ಯಾಕೆ ಏರಿಕೆ ಕ್ರಮದಾಗ ಚಿಕ್ಕದಿಂದ ದೊಡ್ಡದು, ಚಿಕ್ಕ ಸಂಖ್ಯೆ ಅದಕ್ಕಿಂತ ಸ್ವಲ್ಪ ದೊಡ್ಡದು, ಅದಕ್ಕಿಂತ ಸ್ವಲ್ಪ ದೊಡ್ಡದು, ಅದಕ್ಕಿಂತ ಯಾವುದನ್ನು ನಾವು ಕಂಡು ಹಿಡ್ಕೋಬೇಕು ಅನ್ನೋದು ಮೊದಲು ನೀವು ಕಲಿಯು. ಆಮೇಲೆ ಇನ್ನೊಂದು, ಇಲ್ಲಿ 7, 11, 15, 3 ಇಲ್ಲಿ ಅವಿಭಾಜ್ಯ ಅಂಕಿಗಳು 3 ಬಂದಾವ. ಲಸ ತೆಗಿಲಿಕ್ಕೆ ಹೋಗಬಾರ್ದು, ಭಾಳ ದೊಡ್ಡದಾಗಿ ಬಿಡ್ತದೆ ಲಸ. ಅದಕ್ಕೆ ನಾವೇನು ಮಾಡಬೇಕು, ಇದನ್ನು ದಶಮಾಂಶ ಮಾಡ್ಕೊಂಡ್ಬಿಡಿ. ನಾ ಕ್ರಮಬದ್ಧವಾಗಿ ಇಲ್ಲಿ ಹಸ್ತದೋ 5ಕ್ಕೆ 7 ಭಾಗಿಸ್ರಿ. 0.77 1 ಉಳಿತು, 1 0 ತೊಳಿ ಪರ್ಮಿಷನ್ ಅದ. 7 1 7 3 ಉಳಿತು, ಅದಕ್ಕೆ ಕೈ ಹಚ್ಚಬೇಡಿ. ಸರಿಯಾಗಿ ಪರ್ಫೆಕ್ಟಾಗಿ ನಾನು ಹೇಳಾಗ ನೀವು ಲಕ್ಷ್ಯ ಕೊಟ್ಟು ನೋಡಿದ್ರಿ ಅಂತಂದ್ರೆ ನಿಮ್ಮ ಕ್ವಶನ್ ಪೇಪರ್ ಇನ್ನು ನೋಡ್ರಿ, ನಿಮಗೆ ರೀಸನಿಂಗ್ ಗದ್ಯ ಭಾಗಗಳನ್ನು ಯಾರಾದರೂ ಹೇಳ್ಬೋದು. ನವೋದಯದ ಎಲ್ಲ 100% ಎಲ್ಲ ಗಣಿತಗಳು ಬಂದುಬಿಡ್ತಾವೆ ಇದ್ರ ಕ್ವಶನ್ ಪೇಪರ್. ನವೋದಯ ಪೇಪರ್ ಬರ್ತಾವೆ ನಿಮ್ಮ ಪೇಪರ್ ಸನಿಗೆ ಬಂದಾಗ, ಅವತ್ತೂ ಹಾಕ್ತೀನಿ. ಆಮೇಲೆ ನವೋದಯ ಪೇಪರ್ ಆದ್ರಿಂದ ಗದ್ಯ ಭಾಗ ಒಂದು ಸ್ವಲ್ಪ ನೋಡ್ತಾನೆ ನಾನು. ರೀಸನಿಂಗ್ ಅಂತೂ ಮಾಡಿ ಹಾಕ್ಲಿಕ್ಕೆ ಇನ್ನೊಂದು ಸ್ವಲ್ಪ ಸುಧಾರಣೆ ಮಾಡ್ಬೇಕಾದ್ರೆ ರೀಸನಿಂಗ್ಗಳನ್ನು. ಯಾಕಂದ್ರೆ ನಾವು ಹೇಳೋ ರೀತಿ ಅವ್ರು ಹೇಳೋ ರೀತಿಗಳು ಒಂದು ತಪ್ಪಾದ್ರೂ ಸುದೇಕ ತಿದ್ಕೋಬೇಕು. ಯಾಕಂದ್ರೆ ರೀಸನಿಂಗ್ ತಿಳಿಸಿ ಹೇಳೋದು ಭಾಳ ಕಷ್ಟ ಅದ. ನಿಮ್ಮ ತಲೆ ಇದ್ದರೆ ರೀಸನಿಂಗ್ ಅರ್ಥ ಆಗ್ತದೆ. ಈಗ 9ಕ್ಕೆ 11 ಭಾಗಿಸ್ರಿ. 9ಕ್ಕೆ 11 ಇದನ್ನು ತಂದು ಇಲ್ಲಿ ಇಡ್ರಿ, ಮತ್ತೆ ಕನ್ಫ್ಯೂಸ್ ಮಾಡ್ಕೋಬೇಡ. ಹಾಂ, ಆಮೇಲೆ 9ಕ್ಕೆ 11 0.11 88 ಆ ಥರ 8 ಆದರೆ 2 ಕೆಲ ಬಂತು, 1 9 ನೋಡಿ. 11 1 11 9 ಉಳಿತು, ಇಷ್ಟೇ ಬಿಟ್ಬಿಡ್ರಿ. 0.81. ಈಗ 4ಕ್ಕೆ ಮತ್ತು 15ಕ್ಕೆ ಭಾಗಿಸ್ರಿ. 15 0.15 2 30 10 ಉಳಿತು. 1 0 ತೊಳಿ ಪರ್ಮಿಷನ್ ಇರ್ತದೆ, ದಶಮಾಂಶ ಭಾಗಾಕಾರ ಕಲಿಬೇಕು. 15 90 10 ಉಳಿತು, ಬಿಡ್ರಿ. 3 ಸ್ಥಾನ ಆದ್ರೆ ಆಯಿತು. 0.26 2 ಅಥವಾ 3 ಸ್ಥಾನ ಆದ್ರೆ ಸಾಕು. 2ಕ್ಕೆ ಮತ್ತು 3ಕ್ಕೆ ಭಾಗಿಸಿದ್ರೆ 0.66 ಬರ್ತದೆ, ನೆನ್ಪಿಟ್ಬೋದು. ಮಾಡಿ ನೋಡ್ರಿ. ಮತ್ತೆ 2ಕ್ಕೆ ಮತ್ತು 3ಕ್ಕೆ ಭಾಗಿಸಿದ್ರೆ ನೋಡಿ 0.0 3 6 18
ಮತ್ತು 2 ಉಳಿತು, ಮತ್ತು 3 6 18. ಇಲ್ಲಿ ಇನ್ನೊಂದು ಭಾಳ ಒಂದು ಸ್ವಲ್ಪ ಲಕ್ಷ ಕೊಟ್ಟು ನೋಡ್ರಿ. ಇಲ್ಲಿ ಪದೇ ಪದೇ 6 ಬರೋದು ಮ್ಯಾಲೆ ಒಂದು ಮಾರ್ಕ್ ಹಾಕಿಬಿಡ್ಬೇಕು. 3 ಸ್ಥಾನ ಮಾಡ್ಕೋಬೇಕಾದ್ರೆ 0 ಹಚ್ಚಬಾರ್ದು ಅದಕ್ಕೆ ಇನ್ನೊಂದು 6 ಕೊಡಬೇಕು. ಇದು ಬಿದ್ದದ ನವೋದಯದಾಗ ಬಿದ್ದದ. ಇದು ಏನು 2 3 ದೊಡ್ಡದು, ಏನು 3 ಯಾವುದೋ ಒಂದು ಗಣಿತ ಬಿದ್ದಿತ್ತು. 3 ದೊಡ್ಡದು ಅಥವಾ 2 3 ದೊಡ್ಡದು ಅಂತಂತ ಕೇಳಿದಾಗ ಈಗ ಇದನ್ನು 2 ಸೇಮ್ ಕೊಡ್ತಿರ್ತಾವ. ನಾವು 6 ಬಂದಿರ್ತದ. ಒಂದು ಉದಾಹರಣೆ ಹೇಳ್ಬೇಕಾದ್ರೆ ಈಗ 6ಕ್ಕೆ 10 ಬಾಗಿಸಿದ್ರ ನೋಡ್ರಿ. ಈಗ ಇದನ್ನ ಸೇಮ್ ತೋರಿಸ್ತಾನ. 6ಕ್ಕೆ 10 ಬಾಗಿಸಿದ್ರಿ 0.10 60. ಅವಾಗ ಏನು ಮಾಡ್ತಾನವ, ಈ 6/10 ಏನಿರ್ತದಲ್ಲ, ಅಥವಾ 6/10 ದೊಡ್ಡದು ಅಥವಾ 3/5 ದೊಡ್ಡದು. ಹೆಂಗೆ ಕೇಳ್ತಿರ್ತಾನಂದ್ರೆ 3/5 ದೊಡ್ಡದು ಅಥವಾ 2/3 ದೊಡ್ಡದು ಅಂತ ಕೇಳ್ತಾನೆ. ಅವಾಗ ಏನಾಗ್ತದೆ, ಇದು 6 ಬರ್ತದೆ, ಇದು ಬರೀ 60 ಬರ್ತದೆ. 0.60 ಬರ್ತದೆ ನೋಡಿ. ಇಲ್ಲಿ ಭಾಗ ಹೋಗ್ಯದಂದ್ರೆ 1 0. ಇದು ಯಾಕೆ ನಾ ತಿಳಿಸಿ ಹೇಳಿದಂದ್ರೆ ಇದು ನವೋದಯದ ಬೀಳುವಂಥ ಲೆಕ್ಕ. ಏನು 2 3/5 ದೊಡ್ಡದು ಅಥವಾ 2/3 ದೊಡ್ಡದು ಅಥವಾ 5/3 ದೊಡ್ಡದು 3/2 ದೊಡ್ಡದು, ಹಿಂಗೆ ಚಿಹ್ನೆ ಹಾಕುವಂಥ ಪರಿಸ್ಥಿತಿ ಬರ್ತದೆ. ಅದಕ್ಕೆ ನಿಮಗೆ ನೆನಪಾತು ಬಂದಾಗ ಹೇಳೋದಕ್ಕಿಂತ ನೆನಪಾದಾಗ ಹೇಳ್ಬೇಕು. ಇದನ್ನ ಎಷ್ಟೋ ಹುಡುಗರು ನೆನ್ಪಿಟ್ಟು ಗೊತ್ತಿರ್ತಾವ, ಭಾಷಣ ಇರ್ತಾವ ಹುಡುಗರು. ಹೌದು ಸರ್ ಹಿಂಗೆ ಕಲಿಸಿದ್ರು, ನಡ್ಬರ್ಕ್ ಒಂದು ಸ್ವಲ್ಪ ಎಕ್ಸಾಂಪಲ್ ಆಗಿ ಸರ್ ತಿಳಿಸಿದ್ರು, ಹೌದು ನೋಡ್ರಿ ಸರ್ ಅಂತ ನೀವೇ ವಿಚಾರ ಮಾಡ್ತೀರ ನೋಡ್ರಿ. ಈಗ ನಮ್ಮ ಎಲ್ಲಿ ಬಂದದ ಈಗ ಉತ್ತರ. ಈಗ ಇದರದು 71 ಆಯ್ತು, ಇದರದ್ದು 81 ಆಯ್ತು, ಇದರದ್ದು 26 ಆಯ್ತು. ಇದು 2ಕ್ಕೆ 3 ಭಾಗಿಸಿರಿ, ಭಾಗಿಸಿ ತೋರಿಸ್ ನೆನ್ನೆ 2 ಭಾಗಲಿ 3 0.3 6 18. 2 ಉಳಿತು, 2 ಮುಂದೆ ಒಂದು 0 ತೋರಿ, 3 6 18 ಮತ್ತು 2. ಅದಕ್ಕೆ ಇದು 66 ಲೀಟರ್ ಮುಗಿತು. ಈಗ ದಶಮಾಂಶನ ತೆಗೆದುಬೇಡಿ, 71 81 86 66. ಏನು ಹೇಳೋಣವ, ಏರಿಕೆ ಕ್ರಮ ಬರೋಬ್ಬರಿ. ಇದು ನಿಮ್ಗೆ ಗುರ್ತಿರ್ಬೇಕಿದು. ಏರಿಕೆ ಕ್ರಮ ಬರೋಬ್ಬರಿ ಚಿಕ್ಕದಿಂದ ಮೊದಲ ಚಿಕ್ಕದು, ಅದಕ್ಕಿಂತಲೂ ಸ್ವಲ್ಪ ದೊಡ್ಡದು ಮಾಡ್ಕೊತ ಹೋಗಿ ಲಾಸ್ಟ್ ಕಟ್ಟಿ ದೊಡ್ಡ ಅಂಕಿ ಲಾಸ್ಟಿಗೆ ಕೆಟ್ಟು ಬಿಡ್ಬೇಕು. ಅದು ಏರಿಕೆ ಕ್ರಮ ಆಗಿಬಿಡ್ತಾವ ನೋಡಿ. ಎಲ್ಲ ನಿಮ್ಗೆ ಅರ್ಥ ಆಗ್ಯದ ಅಂತ ತಿಳ್ಕೊಂಡು ಯಾವುದೇ ಲೆಕ್ಕ ಇರಲಿ, ಒಟ್ಟು ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಯಾವ ಲೆಕ್ಕನೂ ಬೇರೆ. ಈಗ ದಶಮಾಂಶ ತೆಗೆದಿರಿ, ಚಿಕ್ಕದಾದ್ರೆ ಚಿಕ್ಕ ಅಂಕಿ ಯಾವುದು? 26 ಮೂಲ ಭಿನ್ನ ರಾಶಿ. 4/15 ಉತ್ತರ ಇಡ್ಲಿಕ್ಕೆ ಹತ್ತದ ಈಗನ. ಆಮೇಲೆ ಇದಕ್ಕಿಂತಲೂ ದೊಡ್ಡ ಅಂಕಿ ಯಾವುದು? ಸ್ವಲ್ಪ ದೊಡ್ಡದು, ಇದು 2/3. 2/3 ಇದಾಯಿತು. ಇದಕ್ಕಿಂತಲೂ ಇದು ದೊಡ್ಡದ ಅಂಕಿ ಎಷ್ಟದ ಮೂಲ? 5/7. 5/7 ಇದು 81 ಮೂಲ 9. ಇದು ಏರಿಕೆ ಕ್ರಮ ನೋಡ್ರಿ. ಹಿಂಗೆ ಹಚ್ಚೋದು ಕಲೀರಿ, ಸಣ್ಣರಾಗ್ರಿ. ಅದನ್ನು ಪ್ರಯತ್ನ ಮಾಡಿರಿ. ಇಳಿಕೆ ಕ್ರಮ ಅದನ್ನು ಮಾಡಿ. ಟೈಮ್ ಕೊಟ್ಟಿರ್ತದೆ. ಪ್ರತಿಯೊಂದು ಗಣಿತಕ್ಕೆ ನಾವು ಟೈಮ್ ಕೊಡ್ತೀವಿ ನಿಮಗೆ. ಯಾಕಂದ್ರೆ ಇದೊಂದು ತಿಳಿಸಿದೆ ಸರ್, ಪಟ್ನ ಅದನ್ನು ತಿಳಿಸಿದ್ರು ನೋಡು, ಒಂದು ಸ್ವಲ್ಪ ಬಿಟ್ಟಿದ್ದ ನಮ್ಮ ಹುಡುಗ ಮಾಡ್ತಾನೇನು, ಎಲ್ಲ ನಿಮ್ಮ ಕಲ್ಪನೆಯನ್ನು ನಾ ಮಾಡ್ಕೊತಿರ್ತಾನೆ. ಈಗ ನಾ ಎಷ್ಟು ಬಿಟ್ಟು ದೂರ ಸರ್ದ, ಯಾಕೆ ಸರ್ ಅದನ್ನ ತಿಳಿಸ್ಯಾರಲ್ಲ, ಈಗ ನೀವು ಮುಂದಿನ ಮಾಡ್ಪ ಹುಡುಗ ಅಂತ ನಿಮ್ಮ ಪೇರೆಂಟ್ಸು ಅಥವಾ ನಿಮ್ಮ ಸರ್ ಹೇಳಿದಾಗ ಮಾಡ್ಬೇಕಾಗ್ತದೆ. ನಾ ಬಡಗನ ಹೋಗಿ ಅದನ್ನ ತಿಳಿಸಂಗಿಲ್ಲ. ಈಗ ಮ್ಯೂಟ್ ಮಾಡಿರಿ, ವಿಡಿಯೋ ಮ್ಯೂಟ್ ಮಾಡಿ ಆ ಗಣಿತ ಬಿಡಿಸ್ರಿ. ಬಿಡಿಸೋದಾದ್ಮೇಲೆ ವಿಡಿಯೋ ಆನ್ ಮಾಡಿರಿ. ನೋಡ್ರಿ ಎಲ್ಲರೂ ಬೋರ್ಡ್ ಕಡೆ ಚೆನ್ನಾಗಿ ನೋಡ್ರಿ. 1/8, ಆಮೇಲೆ 3/5, 4/15, 15/4, 12/7 ಹಿಂಗೂ ಅಂತಾರೆ ನಾವು ಕಲಿಯಾಗ ಹಂಗೆ ಅಂತಿದ್ವಿ. ಈಗ ಇದರದು ನೀವು ಲಸ ತಕೊಂಡ್ಬಿಟ್ರು ಬರ್ತದೆ, ದಶಮಾಂಶ ಮಾಡಿದವ್ರು ಬರ್ತದೆ. ಲಸ ಮಾತ್ರ ಭಾಳ ಸರಳ ಅದು ಮಾಡಿದ್ರೆ, ಸ್ವಲ್ಪ ನೀವು ಕನ್ಫ್ಯೂಸ್ ಮಾಡ್ಕೋಬಾರ್ದು ಅಷ್ಟೇ. ಇದರ ಲಸ ಎಷ್ಟಾಗ್ತದಪ್ಪ ಅಂತಂದ್ರೆ
ಏನಾಗ್ತದೆ ಹೆಂಗೆಲ್ಲ ಸತ್ತೇವು 8ರದು 5ರದು 15ರದು 12ರದು 2ರಲ್ಲೇ 3ರಲ್ಲೇ 4ರಲ್ಲೇ 5ರಲ್ಲೇ ಹೊಡಿಬೇಡ್ರಿ. ಈಗ ಇದನ್ನೊಂದು ಬೇರೆ ಪದ್ಧತಿ ದೊಡ್ಡ ಅಂಕಿ ಯಾವುದದ 15 ಅದ ನೋಡ್ರಿ. 15ರ ಬಗ್ಗೆ ಎಣಿಸ್ರಿ. 15 ಯಾವ್ದು ಹೋಗ್ತದೆ ಇದರಲ್ಲೇ ಹೋಯ್ತು ಇದರಲ್ಲೇ ಹೋಯ್ತು. ಇವೆರಡೇ ಅಂಕಿಲೆ ಭಾಗ ಹೋಗ್ತದೆ. 15 2 30 ಎದರಲ್ಲೇ ಹೋಯ್ತು ಇದರಲ್ಲೇ ಹೋಯ್ತು ಇದರಲ್ಲೇ ಹೋಯ್ತು. 15 3 45 ಇದರಲ್ಲೇ ಹೋಯ್ತು. 15 4 60 ಈ 3 ತರಲೇ ಹೋಯ್ತು. 15 5 75 ಈ 2ರಲ್ಲೇನು ಹೋಯ್ತು. 15 6 90 ಇಷ್ಟರಲ್ಲೇ. 15 7 105 ಇವೆರಡರಲ್ಲೇನು. 15 8 120 ನೋಡ್ರಿ. 8 1 8 5 8ರಲ್ಲೇನು ಹೋಯ್ತು 5ರಲ್ಲೇನು ಹೋಯ್ತು 15ರಲ್ಲೇನು ಹೋಯ್ತು 12ರಲ್ಲೇನು ಹೋಯ್ತು. ಇದು 120 ಮಾಡ್ಸರಿ. 120 120 120 120 ನೋಡಿ. ಈಗ 8 1 8 5 15ರಲ್ಲಿ 15 1 15 ನೋಡಿ. ಇದು ಅಂಶಕ್ಕೆ ಗುಣಾಕಾರ ಮಾಡಬೇಕು. ಇದರದಿಂದ ಇದಕ್ಕೆ ಬಾಕ್ಸರಿ. ಈ ಛೇದದಿಂದ ಇದಕ್ಕೆ ಬಾಕ್ಸರಿ. 8 1 8 ಎಷ್ಟು 8 5 15 8 150 15 ಬಂದದ. ಈಗ ಈ ಬಾಗ್ಲಬ್ದಕ್ಕೆ ಅಂಶಕ್ಕೆ ಗುಣಾಕಾರ ಮಾಡಬೇಕು. 5 2 10 5 24 3 72 ನಿಮಗೆ ತಿಳಿದದಲ್ಲ. ಇದಕ್ಕೆ ಬಾಕ್ಸಿದ್ರೆ ಎಷ್ಟು ಬರ್ತದ ಅದನ್ನು ತಿಳ್ಕೊಬೇಕು. ಮತ್ತೆ ಬರಿ ಅಂದ್ರೆ ಬರಿತಾನೆ ಬಾಗ್ಲಬ್ದಾಗ ನೋಡಿ. 8 1 8 5 ಇದಕ್ಕೆ ಇದರಲ್ಲೇ ಭಾಗಿಸ್ಬೇಕು. ಇದನ್ನು ನೋಡಿ ಇಷ್ಟು ಸಹಿತ ತಿಳಿಸಿ ಹೇಳಿದ್ನ. 15 ಬಂತು. 15 1 15 ಇದು ನೋಡಿ. 5 1 5 2 10 5 4 20 ಈ 5ರಲ್ಲೇ ಇದನ್ನು ಭಾಗಿಸಿದ್ರಿ. 24 3 72 ಈಗ 15 8 120 ಇದು 15ರಲ್ಲೇ ಭಾಗಿಸಿದ್ರಿ. 8 4 32 8 4 32 12 10 120 17 70 ಇಳಿಕೆ ಕ್ರಮ ದೊಡ್ಡ ಅಂಕಿ. ಛೇದಗಳು ಸಮನಾಗಿದ್ದಾಗ ಅಂಶದಲ್ಲಿ ದೊಡ್ಡ ಸಂಖ್ಯೆ ದೊಡ್ಡ ಭಿನ್ನರಾಶಿ ನೋಡ್ಕೊರಿ. ಅದೇ ದೊಡ್ಡ ಅಂಕಿ ಯಾವುದು ಈಗ ನೀವು ನೋಡ್ಕೊರಿ. ದೊಡ್ಡ ಅಂಕಿ ಯಾವುದು 72 ನೋಡಿ. 72 ಮೂಲ ಭಿನ್ನರಾಶಿ 3 5 ತೆಗೆದ ಇದು ಹೋಯ್ತು. ಅದಕ್ಕಿಂತ ಸ್ವಲ್ಪ ಏನು ಇಳಿಕೆ ಕ್ರಮ ಅದ ಅದಕ್ಕಿಂತಲೂ ಸ್ವಲ್ಪ ಸಣ್ಣದಿದ್ದು 70 7 12 7 12 ಇದು ತಿಳಿತಲ್ಲ. ಇದು ದೊಡ್ಡದಿರ್ತದ ನೋಡಿ. ಇದ್ರದ್ದು ಎಷ್ಟದ 3 5 ಆಮೇಲೆ 72 ಅದ 70 ಆಮೇಲೆ ಈಗ 4 15 ಇದು ಮುಗೀತು. ಈಗ ಒಂದು ಯಾವ್ದು ಉಳಿತು ನೋಡ್ಕೊರಿ. ಯಾವ್ದು ಉಳಿತು 7 12 ಆಗ್ಯದ. 7 12 ಆಗ್ಯದ. ಯಾವ್ಯಾವ ಅದು ಮೊದಲು ನೋಡ್ಕೋಬೇಕು. 72 ಆಯಿತು ಓಕೆ. ಆಮೇಲೆ 70 ಆಯ್ತು ಓಕೆ. ಈಗ 32ರದ್ದು ಆಯಿತು. ಈಗ 15ರದ್ದು 18 ಇದು ಇಳಿಕೆ ಕ್ರಮ. ಇಲ್ರಿ ಸರ್ ಇದು ಭಾಳ ನಮ್ಮ ಕಂತ್ರಾಟ್ ಹಿಡಿತದ್ರಿ ಅಂತಂದ್ರಿ ಅಂದ್ರೆ ಇದನ್ನ ಹಿಂಗೆ ಭಾಗ ಮಾಡಿಬಿಡ್ರಿ. ಯಾಕಂದ್ರೆ ಎಲ್ಲ ರೀತಿದಿಂದ ತಿಳಿಸ್ತಂದ ಗಣಿತ ಯಾವ್ದು ನಿಮ್ಗೆ ಸರಳ ಅನ್ನಿಸ್ತದ ಅದನ್ನು ಮಾಡಿ. ಈಗ ನಾ ಇದನ್ನು ಇಷ್ಟು ಜಾಗ ಉಪಯೋಗ ಮಾಡ್ಕೋಬೇಕಾಗ್ತದ. ಈಗ ನಿಮಗೆ ಲಸ ತೆಗೆದು ಮಾಡಿದ್ದ ರೀತಿ ಇದು ಲಸಾದ ಮೇಲೆ ಇನ್ನು ಹೊಳೆ 1 8 1 8 3 5 3 5 4 15 4 15 7 12 ಈಗ ಇದೊಂದು ದಶಮಾಂಶ 1ಕ್ಕೆ 8ಕ್ಕೆ ಭಾಗಿಸ್ರಿ. ಲೇಟ್ ಆಗೋಲ್ತಕ್ಕ ಗಣಿತ ಪರ್ಫೆಕ್ಟ್ ತಿಳ್ಕೋಬೇಕು ನೀವು. ನಿಮ್ಮ ಗಣಿತ ತಿಳಿದ್ರೆ ನಾವು ವಿಡಿಯೋ ಮಾಡಿದ ಉಪಯೋಗ ತಿಳಿತಾ. ಎಷ್ಟು ನಮೂನಿ ತಿಳಿಸ್ತಾರೆ ಸರ್ ಗಣಿತಗಳನ್ನು. ನೀವು ಚೆಂದಂಗೆ ಕಲಿಯರಿ. ನಿಮ್ಮ ಶಾಲೆ ಒಳಗೆ ಎಷ್ಟು ರೆಸ್ಪೆಕ್ಟ್ ಇರ್ತದೆ ವಿದ್ಯಾರ್ಥಿಗಳಿಗೆ. ಭಾಷಣ ಇದ್ದಾನ್ರಿ ಹುಡುಗ. ಜೋಶಿ ಸರ್ ವಿಡಿಯೋ ನೋಡ್ಯಾನ್ರಿ ಎಲ್ಲ ಗಣಿತ ಮಾಡ್ತಾನ ಹುಡುಗ. ಈ ಹೆಸರು ಬರಬೇಕು
ನಾವು ಈ ವಯಸ್ಸಿನಾಗ ಇಷ್ಟು ಕಷ್ಟಪಟ್ಟು ಮಾಡ್ಲಿಕ್ಕೆ ಹತ್ತೀವಿ ಅಂತಂದ್ರೆ ಇದು ಅಷ್ಟು ತಿಳ್ಕೊಂಡಷ್ಟು ಸರಳ ಅಲ್ಲ ವಿಡಿಯೋ ಮಾಡೋದು. ಏನೋ ಒಂದು ಉಳಿತದ. ಇದು ಜೋಶಿ ಸರ್ದೊಂದು ಕೋಚಿಂಗ್ ಕ್ಲಾಸ್ 30 ವರ್ಷ ಗಟ್ಟಲೆ ಮಾಡೀನಿ. ಇದು ಒಂದು ಯೂಟ್ಯೂಬ್ದಾಗ ಇದೊಂದು ಕೋಚಿಂಗ್ ಕ್ಲಾಸ್ ಉಳಿಲಿ ಅಂತ ಮಾಡ್ಲಿಕ್ಕತ್ತದ. ಈಗ ನೀವು 1ಕ್ಕೆ 8ಕ್ಕೆ ಭಾಗಿಸ್ರಿ, ಕ್ರಮಬದ್ಧವಾಗಿ 1ಕ್ಕೆ 8ಕ್ಕೆ ಭಾಗಿಸ್ರಿ, ಅದನ್ನು ತೋರಿಸ್ತೀನಿ. 0 ಬಿದ್ದು 8 1 8, 2 ಉಳಿತು, 1 ಪೂಜೆ, 8 2 16, 4 ಉಳಿತು, ಬಿಡ್ರಿ. ಎಷ್ಟಾಯ್ತು? 0 ಬಿಂದು 12 ಇಡ್ರಿ. ಇದನ್ನು ಏನು 3ಕ್ಕೆ 5ಕ್ಕೆ 3 ಭಾಗಿಲೆ 5 ನೋಡ್ರಿ. ಲಕ್ಷ ಕೊಟ್ಟ 0 ಬಿಂದು ಪೂಜೆ ತಗೋರಿ. 5 6 30, 1 0 ಇಟ್ಕೊಂಡು ಬಿಡ್ರಿ. 2 ಸ್ಥಾನ ಕಂಪಲ್ಸರಿ ಮಾಡ್ಕೊರಿ. 3 ಸ್ಥಾನ ಅಂದ್ರೆ 3 ಸ್ಥಾನ ಮಾಡ್ಕೋಬೇಕು. ಆಮೇಲೆ ಈಗ 4ಕ್ಕೆ 15ಕ್ಕೆ ಭಾಗಿಸ್ತು ನೋಡ್ರಿ. 0 ಬಿಂದು 15 2 30, 10 ಉಳಿತು, 1 0 ಬರ್ತದ. 15 6 90, 10 ಉಳಿತು, ಬಿಡ್ರಿ. ಅದನ್ನು 0 ಬಿಂದು 26 ಇಲ್ಲಿ. 7ಕ್ಕೆ 12ಕ್ಕೆ ಭಾಗಿಸ್ರಿ. 0 12 6 72 ದೊಡ್ಡದಾಗ್ತದೆ. 12 5 60, 10 ಉಳಿತು. 12 8 96, 2 ಉಳಿತು, 4 ಉಳಿತು, ಬಿಡ್ರಿ. ಅದನ್ನು 0 ಬಿಂದು 58 ಹೇಳಿ. ಎಲ್ಲ ದಶಮಾಂಶ ತೆಗೀರಿ. 12 ಆಯ್ತು, ಇದು 60 ಆಯ್ತು, ಇದು 26 ಆಯ್ತು, ಇದು 58 ಆಯ್ತು. ಇಳಿಕೆ ಕ್ರಮ ಅಂದ್ರೆ ಮೊದಲು ಏನು ಹೇಳ್ಯಾರ ಅವರು? ದೊಡ್ಡದು. ದೊಡ್ಡ ಅಂಕಿ ಯಾವ್ದು ಇದ್ರಾಗ? ಇದು ದೊಡ್ಡ ಅಂಕಿ. ಮೂಲ ಏನದ? 3 5 ತಿಳ್ಕೊರಿ. 3 5 ಬರೋಬರಿ. 3 5 ಈಗ 60ಕ್ಕಿಂತಲೂ ಒಂದು ಸ್ವಲ್ಪ ಸಣ್ಣ ಅಂಕಿ ಯಾವುದು? ಇದು ನೋಡ್ರಿ, 58 7 12. ಆಮೇಲೆ ಈ 58ಕ್ಕಿಂತಲೂ ಸ್ವಲ್ಪ ದೊಡ್ಡ ಅಂದ್ರೆ ಏನಾಗ್ತದ? ಅದಕ್ಕಿಂತ ದೊಡ್ಡನವ್ರು ಇದು 4 15 ಇದಂತ. ಈಗ 1 ಉಳಿತ ಯಾವುದು? 12 1 8. ನಿಮಗೆ ಯಾವ ರೀತಿ ಬೇಕು ಅದನ್ನು ಮಾಡಿ. ಇದು ದಶಮಾಂಶದಾಗ ಛೇದಗಳು ಸಮನಾಗಿದ್ದಾಗ ಇದು ಛೇದಗಳು ಇದು ಹೆಂಗೆ ಬರ್ತದ ಅನ್ನೋದು ನಾ ತೋರ್ಸಿನಿ. 8ಕ್ಕೆ ಇದು 120ಕ್ಕೆ ಭಾಗಿಸ್ಬೇಕು, 5ಕ್ಕೆ 120ಕ್ಕೆ ಭಾಗಿಸ್ಬೇಕು, 15ಕ್ಕೆ 120ಕ್ಕೆ ಭಾಗಿಸ್ಬೇಕು, 12ಕ್ಕೆ 120 ಬಂದ ಬಾಗ್ಲದ್ದನ್ನ ಅಂಶಕ್ಕೆ ಗುಣಾಕಾರ ಮಾಡ್ಬೇಕು. ನೋಡ್ರಿ, ಇದಕ್ಕೆ ಗುಣಾಕಾರ ಮಾಡ್ಬೇಕು. ಗುಣಾಕಾರ, ಇದಕ್ಕೆ ಭಾಗಾಕಾರ. ಇಷ್ಟು ನೆನ್ಪಿಟ್ಕೋರಿ ಸಿಂಬಾಲ್. ಇದಕ್ಕೆ ಭಾಗಾಕಾರ, ಇದು ಬಂದು ಉತ್ತರಕ್ಕೆ ಗುಣಾಕಾರ, ಇದರದ್ದು ಭಾಗಾಕಾರ ಬಂದು ಉತ್ತರಕ್ಕೆ ಗುಣ. ಇದು ಒಂದೇ ಸಿಂಬಾಲ್ ಮೇಲೆ ಎಲ್ಲ ಹಂಗೆ ತಿಳ್ಕೊಬೇಕು. ಇದಕ್ಕೆ ಭಾಗಿಸೋದು, ಇದಕ್ಕೆ ಗುಣಿಸೋದು, ಇದಕ್ಕೆ ಭಾಗಿಸೋದು, ಇದಕ್ಕೆ ಗುಣಿಸೋದು, ಇದಕ್ಕೆ ಭಾಗಿಸೋದು, ಇದಕ್ಕೆ ಗುಣಿಸೋದು. ನೀವು ಹೊಳ್ವಳಿ ವಿಡಿಯೋಗಳನ್ನು ನೋಡಿಬಿಡ್ರಿ. ಹೊಳ್ವಳಿ ವಿಡಿಯೋಗಳನ್ನು ನೋಡೋದರಿಂದ ಭಾಳ ಸಲ ಗಣಿತ ಬರ್ಕೊಳ್ಳೋದು ಅವಶ್ಯಕತೆ ಇಲ್ಲ. ನೀವು ಈ ಗಣಿತಗಳನ್ನು ಅಪ್ ಟು 10th ತನಕ ನಿಮಗೊಂದು ಮಾತು ಹೇಳ್ತನು. ಈ ವಿಡಿಯೋಗಳನ್ನ ಎಲ್ಲರೂ ವಿದ್ಯಾರ್ಥಿಗಳು ಕಲ್ತು ನೀವು ನಿಮ್ಮ ಸ್ಕೂಲ್ಗೆ ಹೋದ್ರಿ ಅಂದ್ರೆ ನಿಮ್ಮ ಶಿಕ್ಷಕರು ಎಷ್ಟು ಪ್ರೀತಿಯಿಂದ ನೋಡ್ತಾರೆ. ಮತ್ತು ಶಿಕ್ಷಣ ಕಲ್ತಂತ ತಿಳ್ಕೊಂಡು ಅವರಿಗೆ ಗುರುಗಳ ಜೊತೆ ವಿನಯದಿಂದ ವರ್ತನಕ್ಕೆ ಮಾಡಬೇಕು. ಅಲ್ಲಿ ನಾ ಶಾಣೆ ಇದ್ದನು ಅಂತ ತಿಳ್ಕೊಂಡು ಅಹಮ್ಮನ್ನು ತೋರಿಸ್ಬಾರ್ದು. ಗುರುಗಳಿಗೆ ಎಷ್ಟೇ ವಿದ್ಯಾರ್ಥಿ ಶಾಣೆ ಇದ್ದರೂ ಪೂಜ್ಯ ಭಾವನೆಯಿಂದ ನೋಡ್ಕೋಬೇಕು. ಇದು ಒಂದು ನೆನ್ಪಿಟ್ಕೊಳ್ರಿ. ಯಾಕಂದರೆ ಇದು ಕಲ್ತದ, ಇದು ಬರ್ತದ ಅಂತ ಹಂಗೆ ವಿಚಾರ ಮಾಡಬಾರ್ದು. ಗುರುಗಳಿಗೆ ವಿನಯದಿಂದ ನಡ್ಕೊಂಡ್ರಿ ಅಂದ್ರೆ ನೀವು ಪೂರ್ತಿ ನಿಮ್ಮ ಜೀವನ ತುಂಬ ಬದುಕಂಗೆ ನೀವು ವಿದ್ಯೆಯನ್ನು ಕಲಿತು ನಿಮ್ಮ ಗುರಿ ಮುಟ್ತೀರಿ. ಫಸ್ಟ್ ಗುರುಗಳಿಗೆ ರೆಸ್ಪೆಕ್ಟ್. ನೀ ಶಾಣೆ ಇದ್ದರೂ ನಿನ್ನ ಕೋಚಿಂಗ್ ಕ್ಲಾಸ್ನಾಗಿನ ಗುರುಗಳಿಗೆ ನೀ ರೆಸ್ಪೆಕ್ಟ್ ಕೊಡೋದು ಮೊದಲು ಕಲಿಯೋ. ನೋಡಿ, ಇದರ ಪ್ರತಿಫಲ ನಿಮ್ಗೆ ಹೆಂಗೆ ಸಿಗ್ತದ ರಿಸಲ್ಟ್. ನಿಮ್ಮ ನವೋದಯದ ಗಣಿತಗಳು ನಿಮ್ಮ ದೂಸರ್ ಕಲ್ತದಲ್ಲ ಅಷ್ಟು ಪರ್ಫೆಕ್ಟ್ ಗಣಿತಗಳು ಇನ್ನೂ ಮುಂದೆ ನೋಡಕಂದ್ರೆ ಎಷ್ಟು ಬರ್ತಾವೆ. ಇದು ಏನೂ ಅಲ್ಲ. ಇದು 5ನೇ ಅನುಕರ ನಂಬರ್ ಅದ. 5ನೇ ಅನುಕರ ನಂಬರ್ಗೆ ಎಷ್ಟು ವಿಡಿಯೋ ಆಗ್ತಾವೆ. ಹಿಂಗೆ ಬರೀ ನೀವು ಕ್ವಶನ್ ಪೇಪರ್ ನೋಡಿದ್ರೆ ಟಕ್ಕನ ಬಾಯಲ್ಲಿ ಉತ್ತರ ಹಾಕ್ಬೇಕು. ಅಂಥ ವಿದ್ಯೆ ಬರ್ಬೇಕಂದ್ರೆ ಇತ್ತೊಂದು ಲಕ್ಷ ಕೊಟ್ಟು ನೋಡ್ರಿ, ದಿನಾಲೂ ರಿವಿಷನ್ ಮಾಡ್ರಿ. ಯೂಟ್ಯೂಬ್ದಾಗ ಒಂದು 2 ತಾಸು ನೋಡ್ರಿ ನೀವು ಸಾಕು.
ಕೋಚಿಂಗ್ ಕ್ಲಾಸ್ಗೆ ಹೋಗಿ ಬಂದಿದ್ದು ಯೂಟ್ಯೂಬ್ ಇದ್ರಾಗ ನೋಡ್ರಿ, ಸ್ಕ್ರೀನ್ದಾಗ ಟಿ ವಿ ಒಳಗೆ, ಮೊಬೈಲ್ದಾಗ ಬೇಡ, ಟಿ ವಿ ಕನೆಕ್ಷನ್ ಮಾಡಿ ನೋಡ್ರಿ, ಚೆನ್ನಾಗಿ ಬಿಡಿಸ್ಕೊಡ್ರಿ ಫೇರ್ದಾಗ.